ಕಲಬುರ್ಗಿದಾಗ ಮುಂಜಾನೆ 6:40ಗೆ ಕಲಬುರ್ಗಿ ಕೊಲ್ಲಾಪುರ ಎಕ್ಸ್ಪ್ರೆಸ್ ಬರ್ತದ. ಅದು 2:15ಗೆ ಕೊಲ್ಲಾಪುರ ರೀಚ್ ಆಗ್ತದ. ನೀವು ಅಲ್ಲಿಂದ 13 ಕಿಲೋಮೀಟರ್ಸ್ ಬೈ ಬಸ್ ಟ್ರಾವೆಲ್ ಮಾಡಿದ್ರಿ ಅಂದ್ರ ಕನ್ನೇರಿ ಮಠ ರೀಚ್ ಆಗ್ತೀರಿ. ಕನ್ನೇರಿ ಮಠದಾಗ ಒಬ್ರಿಗೆ 200 ರೂಪೀಸ್ ಟಿಕೆಟ್ ಅದ. ಇದು ಟಿಕೆಟ್ ಅಲ್ಲಿರುವಂತ ಗಾರ್ಡನ್ ಮತ್ತು ಮ್ಯೂಸಿಯಂ ಅದ್ರ ಜೊತೆಗೆ ಹಳ್ಳಿ ಜೀವನ ನೋಡ್ಬೇಕಾಗಿತ್ತಪ್ಪ ಅಂತಂದ್ರ ಅದಕ್ಕಷ್ಟೇ ಟಿಕೆಟ್ ಅದ. ನೀವೇನಾದ್ರೂ ಗುಡಿಗೆ ಹೋಗ್ಬೇಕಿತ್ತಂದ್ರ ಟಿಕೆಟ್ ಇಲ್ಲ. ಫಸ್ಟಿಗೆ ನಾವು ಗಾರ್ಡನ್ ಎಂಟ್ರಿ ಆದ್ವಿ. ಗಾರ್ಡನ್ ಹೆಂಗದಪ್ಪ ಅಂತಂದ್ರ ಅದ್ಭುತ ರೀ. ಹ್ಯಾಂಗಿಂಗ್ ಬ್ರಿಡ್ಜ್ ಅದ. ಹಂಗೆ ಆಯುರ್ವೇದ ಟ್ರೀಟ್ಮೆಂಟ್ ಬಗ್ಗೆ ಕೂಡ ಅವರು ಕೆತ್ತನೆ ಮಾಡ್ಯಾರ. ಗಾರ್ಡನ್ ನೋಡ್ಬೇಕಂದ್ರೆ ಮಿನಿಮಮ್ ನಿಮ್ಗೆ 1 ಅವರ್ ಟೈಮ್ ಬೇಕು. ಗಾರ್ಡನ್ ನೋಡಿದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದು ಶಿವ ಟೆಂಪಲ್ ಗೆ. ಇದು ಕನ್ನೇರಿ ಮಠ 7 ಎಕರ್ ವಿಸ್ತಾರ ಒಳಗ್ ಕಟ್ಸಿದದ. ಅದು ಕಾಡು ಸಿದ್ದೇಶ್ವರ ಮಹಾರಾಜರು ಬಹಳ ಪುರಾತನವಾದ ದೇವಸ್ಥಾನ ಇದು. ಫಸ್ಟಿಗೆ ಹೋಗುವಾಗ ಆನೆಗಳಿಂದ ಸ್ವಾಗತ ಅದ. ಆಮೇಲೆ ಅಲ್ಲಿ ಕಾಡು ಸಿದ್ದೇಶ್ವರ ಸ್ವಾಮಿಗಳದು ಶಾಂತಿ ಧಾಮ ಅದ. ನೀವು ಧ್ಯಾನ ಕೂಡ ಮಾಡಬಹುದಲ್ಲಿ. ಇದೆಲ್ಲ ನೋಡ್ಲಿಕ್ಕೆ ಅಂದಾಜ್ 2 ಗಂಟೆ ಬೇಕು. ಇದಾದ್ಮೇಲೆ ನಾವು ನೆಕ್ಸ್ಟ್ ಹೋಗಿದ್ದೆ ಮ್ಯೂಸಿಯಂ ಗೆ. ನೀವು ಎಂಟ್ರಿ ಟೈಮಿಗೆ ಟಿಕೆಟ್ ತೊಗೊಂಡಿರ್ತಿರಲ್ಲ, ಅದೇ ಟಿಕೆಟ್ ಇಂದ ಮ್ಯೂಸಿಯಂ ಹೋಗ್ಬೋದು. ಮ್ಯೂಸಿಯಂ ಎಂಟರ್ ಆದ್ರೆ ನಿಮಗೊಂಥರ ಕತ್ತಲೆ ಕೋಣೆ ಆದ ಗವಿ ಎಂಟರ್ ಆದಂಗ ಆಗ್ತದ. ಅಲ್ಲೆಲ್ಲ ಋಷಿ ಮುನಿಗಳು ಕೆತ್ತನೆ ಅದ. ಅದ್ರ ಜೊತೆಗೆ ಆರ್ಯಭಟ್ಟ, ಶ್ರೀರಾಮಚಂದ್ರರು ಮತ್ತ ಹಳಿ ಕಾಲದಾಗ ಆಯುರ್ವೇದ ಟ್ರೀಟ್ಮೆಂಟ್ ಹೆಂಗಿರ್ತಿತ್ತಪ್ಪ ಅಂತ ಹೇಳಿ ಕೆತ್ತನೆ ಮೂಲಕ ಎಲ್ಲರಿಗೆ ತಿಳಿಸ್ಕೊಟ್ಟಾರ. ಅದಾದ್ಮೇಲೆ ನಾವು ನೆಕ್ಸ್ಟ್ ಎಂಟರ್ ಆಗಿದ್ದೆ ಹಳ್ಳಿ ಜೀವನ. ಒಂದ್ ಊರೇ ಕಟ್ಬಿಟ್ಟಾರ್ರಿ. ಸ್ಟಾರ್ಟಿಂಗ್ ಹನುಮಂದೇವ್ರ ಗುಡಿಯಿಂದ ದೇವ್ರ ಜಾತ್ರೆ ತನ ಡೀಟೇಲಿಂಗ್ ಆಗಿ ಒಂದೊಂದು ಮನಿ ಕೂಡ ಬಿಟ್ಟಿಲ್ಲ ಅವರು. ಅಷ್ಟು ಭಾರಿ ಮಾಡ್ಯಾರ. ಕಟ್ಟಿ ಮೇಲ ಹುಡುಗರು ಮುತ್ತದವರೆಲ್ಲ ಕುಂತು ಹರಟೆ ಹೊಡೆಯೋ ಚಿತ್ರಣ. ಹಂಗೆ ಹಳ್ಳಿಯಾಗಿರುವಂತ ಗುಡಿ ಗುಂಡಾರಗಳು. ಮುಂಜಾನೆ ಎದ್ದ ಮೇಲೆ ಹಳ್ಳಿ ಜೀವನ ಹೆಂಗಿರ್ತ ಅಂತ ಕೂಡ ಅವ್ರು ಹೇಳ್ಕೊಟ್ರ. ಅಷ್ಟೇ ಅಲ್ಲ, ಹೇರ್ ಕಟ್ ಶಾಪ್, ಗೌಡ್ರ ಮನೆ, ಚಮ್ಮಾರರ ಮನೆ, ಹಂಗೆ ಗರಡಿ ಮನಿ ಕೂಡ ನೋಡ್ಬೋದ್ರಿ ನೀವು ಇಲ್ಲಿ. ಇಷ್ಟೆಲ್ಲ ನೋಡ್ಲಕ್ ಅಂದಾಜೊಂದು 4 ಗಂಟೆ ಟೈಮ್ ಬೇಕು. ಹಂಗೆ ಒಳಗ ಹೋಟೆಲ್ಸ್ ಗಳು ಕೂಡ ಅವ. ನೀವು ಅಲ್ಲಿ ಊಟ ಕೂಡ ಮಾಡಬಹುದು. ಸೊ ಇದು ಮುಗಿಸಿ ನೀವು ಕೊಲ್ಲಾಪುರ ಒಳಗೆ ಸ್ಟೇ ಮಾಡಿ ನೆಕ್ಸ್ಟ್ ದಿನ ಮಹಾಲಕ್ಷ್ಮಿ ದರ್ಶನ ತಗೊಂಡು ಮತ್ ವಾಪಸ್ ಕಲಬುರ್ಗಿ ಟ್ರೇನ್ ಮಧ್ಯಾಹ್ನ 3 ಗಂಟೆಗೆ ಇರ್ತದ.